ಹರೇ ಕೃಷ್ಣ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ. ಇವತ್ತಿನ ಸಿಹಿ ರೆಸಿಪಿ ಬಂದು ಬೇಸನ್ ಲಡ್ಡುವನ್ನು ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತುಂಬ ರುಚಿಯಾಗಿ ಇರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. 1 ಬೌಲ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಮನೆಯಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಸಕ್ಕರೆನ ತಗೊಂಡಿದ್ದೀನಿ. ಮತ್ತು ಬಾಂಡಿ ಕಾಯ್ದ ನಂತರ 2 ಸ್ಪೂನನ್ನು ನಾನು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ತುಪ್ಪನ ಕಾಯಿಸ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟರೆ ತುಪ್ಪ ಸೇದಿ ಹೋಗಿಬಿಡುತ್ತೆ. ಹಾಗಾಗಿ ತುಪ್ಪ ಕಾಯ್ದ ನಂತರ ಕಡಲೆ ಹಿಟ್ಟನ್ನು ನಾನಿಲ್ಲಿ 2 ಬೌಲನ್ನು ಹಾಕ್ಕೊಂಡಿದ್ದೀನಿ. ಮೊದಲಿಗೆ 1 ಬೌಲ್, ಆಮೇಲೆ ನಂತರ ಇನ್ನೊಂದು ಬೌಲ್, ಆಮೇಲೆ ಈ ತುಪ್ಪ ಎಲ್ಲನೂ ಸ್ಪ್ರೆಡ್ ಆಗೋ ಥರ ಇದನ್ನು ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರುವಂತಹ ತುಪ್ಪ ಕಡಲೆ ಹಿಟ್ಟಿಗೆಲ್ಲ ಅಪ್ಲೈ ಆಗೋ ಥರ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋದ್ರಿಂದ ಕಡಲೆ ಹಿಟ್ಟಿಗೆಲ್ಲ ತುಪ್ಪ ಅಪ್ಲೈ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ಈ ಥರ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಂತಹ ಕಡಲೆ ಹಿಟ್ಟಿಗೆ 1 ಬೌಲ್ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಸಕ್ಕರೆನ ಹಾಕೊಂಡ ನಂತರ ಚೆನ್ನಾಗಿ ಕಡಲೆ ಹಿಟ್ಟನ್ನು ಮತ್ತು ಸಕ್ಕರೆನ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಶ್ರಣ ಮಾಡ್ಕೋದ್ರಿಂದ ಕಡಲೆ ಹಿಟ್ಟಿಗೆಲ್ಲ ಸಕ್ಕರೆ ಅಪ್ಲೈ ಆಗುತ್ತೆ. ಸಕ್ಕರೆನ ಮಿಕ್ಸ್ ಮಾಡ್ಕೊಂಡ ನಂತರ ಏಲಕ್ಕಿ ಪುಡಿ ಹಾಕ್ಕೊಳ್ತಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಿದ್ದೀನಿ. ಆನಂತರ ಕೈಯಿಂದ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಿದ್ದೀನಿ. ನಂತರ ಕೈಯಲ್ಲಿ ಕಡಲೆ ಹಿಟ್ಟನ್ನು ತಿಕ್ಕಬೇಕು. ಏಕೆಂದರೆ ಕಡಲೆ ಹಿಟ್ಟನ್ನು ತಿಕ್ಕೋದ್ರಿಂದ ತುಪ್ಪ ಸ್ಪ್ರೆಡ್ ಆಗುತ್ತೆ. ತುಪ್ಪ ಸ್ಪ್ರೆಡ್ ಆಗೋದ್ರಿಂದ ಉಂಡೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕೈಯಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ತಿಕ್ಕೊಳ್ಬೇಕು. ಆಮೇಲೆ ತಿಕ್ಕಿದಾದ ನಂತರ ಉಂಡೆನ ಕಟ್ಕೊಳ್ತಿದ್ದೀನಿ. ಇಲ್ಲಿ ನಾನು ಬೇಸನ್ ಉಂಡೆನ ಕಟ್ಕೊಳ್ತಿದ್ದೀನಿ. ನೋಡಿ ಇಲ್ಲಿ ಫ್ರೆಂಡ್ಸ್, ನೀವು ಎಷ್ಟು ಚೆನ್ನಾಗಿ ಉಂಡೆ ಬರ್ತಿದೆ ಅಂದರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಉಂಡೆ ಬರ್ತಿದೆ. ಅಂದರೆ ಕೈಯಲ್ಲಿ ತಿಕ್ಕೋದ್ರಿಂದ ಅದು ಸ್ಪ್ರೆಡ್ ಆಗುತ್ತಲ್ಲ ತುಪ್ಪ, ಹಾಗಾಗಿ ಉಂಡೆ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ಉಂಡೆ ಯಾವ ಥರ ಬರ್ತಿದೆ ಅಂತ. ಇದೇ ಥರ ಮತ್ತೊಮ್ಮೆ ಉಂಡೆನ ಕಟ್ಟುವಾಗ ಕೈಯಲ್ಲಿ ಹಿಟ್ಟನ್ನು ಇದೇ ಥರ ತಿಕ್ಕೊಳ್ಬೇಕು. ತಿಕ್ಕೊಳ್ಳೋದ್ರಿಂದ ಅದು ತುಪ್ಪ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಿ ಚೆನ್ನಾಗಿ ಉಂಡೆ ಬರುತ್ತೆ. ಹೀಗೆ ನಾನು ಮತ್ತೆ ರಿಪೀಟ್ ಇನ್ನೊಂದು ಸರಿ ತಿಕ್ಕೊಂಡ್ಬಿಟ್ಟು ಕೈಯಲ್ಲಿ ಹಿಟ್ಟನ್ನು ಉಂಡೆನ ಕಟ್ತಿದ್ದೀನಿ. ನೀವು ನೋಡಬಹುದು ಇಲ್ಲಿ ಯಾವ ಥರ ಉಂಡೆ ಬರ್ತಿದೆ ಅಂತ. ಈ ವಿಧಾನದಲ್ಲಿ ಮಾಡೋದ್ರಿಂದ ಬೇಸನ್ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ವಿಧಾನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.